ನೋಡಿ, ಇದು ಪ್ರಶ್ನೆ ಮತ್ತು ವಿಸ್ತೀರ್ಣದ್ದೇ ಖರೆ. ಇದರದೊಂದು ಕ್ವಾಲಿಟಿ ಬೇರೆನೆ. ಎಲ್ಲ ಒಂದೊಂದೇ ರೀತಿ ಹೊಸ ಹೊಸ ಇರ್ತಾವೆ. ಅದನ್ನು ಸರಿಯಾಗಿ ತಿಳ್ಕೊಬೇಕು ನೀವು. ಏನು ಕೇಳ್ಯಾನ, ಒಂದು ಆಯತಾಕಾರದ ಮೈದಾನದ ಅಗಲ 20 ಮೀಟರ್ ಇದೆ. ಆ ಮೈದಾನದ ಉದ್ದವು ಅಗಲದ 2ರಷ್ಟಿದ್ದರೆ ಅದರ ಸುತ್ತಳತೆ ಮತ್ತು ಕ್ಷೇತ್ರಫಲ ಕಂಡುಹಿಡಿಯಿರಿ ಅಂತ. ಈಗ ನೀವು ಅಗಲ ಕೊಟ್ಟ, ನಾವು ಅಗಲ ಬರೋಬರಿ ನೋಡಿ, ಅಗಲ ಬರೋಬರಿ ಸರಳ ತಿಳ್ಕೊಂಡು ಬಿಡ್ಬೇಕು. ಅಗಲ ಬರೋಬರಿ 20 ಮೀಟರ್. ಉದ್ದ ಏನು ಹೇಳ್ಯಾನ, ಅಗಲದ 2ರಷ್ಟು. ಉದ್ದ ಬರೋಬರಿ ಅಗಲದ 2ರಷ್ಟು. ಅಂದ್ರೆ ಏನಾಯ್ತು, 20 ಅದ ಅಗಲ. ಅದಕ್ಕೆ 2ರಲ್ಲಿ ಗುಣಾಕಾರ ಮಾಡ್ರಿ, 40 ಮೀಟರ್ ಆಯ್ತು. ಇಷ್ಟೇ, ಏನು ಭಾಳ ಬೇರೆ ಇಲ್ಲ. ಇದು ಲೆಕ್ಕ ತಿಳ್ಕೊಳ್ಳೋದು ನೋಡ್ರಿ. ಉದ್ದ 40 ಮೀಟರ್ ಆಯ್ತು, ಆಗಲ್ಲ 20 ಮೀಟರ್ ಆಯ್ತು. ಏನು ಕೇಳೋಣ, ನಾವು ಫಸ್ಟ್ ಸುತ್ತಳತೆ ಕೇಳೋಣ. ಸುತ್ತಳತೆ ತೆಗೀರಿ. ಆದ್ದರಿಂದ ಸುತ್ತಳತೆ ಬರೋಬರಿ 2 ದುಂಡು ಕೌಂಸ್ ಉದ್ದ ಪ್ಲಸ್ ಅಗಲ. ಉದ್ದ ಪ್ಲಸ್ ಅಗಲ 2 ದುಂಡು ಕೌಂಸ್ ಉದ್ದ 40 ಅಗಲ 20 ಬರೋಬರಿ 2 ಚಿಹ್ನೆ ಇಲ್ಲ ಅಂದ್ರೆ ಗುಂಡ್ಲೆ 60 ಬರೋಬರಿ 120 ಮೀಟರ್ ಸುತ್ತಳತೆ ಬಂತು. ಇನ್ನು 2ನೇ ಆಯತದ ವಿಸ್ತೀರ್ಣ ಬರೋಬರಿ. ಆಯತದ ವಿಸ್ತೀರ್ಣ ಬರೋಬರಿ ಉದ್ದ ಗುಂಡ್ಲೆ ಅಗಲ. ಉದ್ದ 40 ಅದ, ಅಗಲ 20 ಅದ, ಬರೋಬರಿ 800 ಚದರ ಮೀಟರ್. ಆನ್ಸರ್ ಬರೋಬರಿ 800 ಚದರ ಮೀಟರ್. ಚದರಮಾನದಾಗ ಬರೀರಿ ನೋಡ್ರಿ. ಇಲ್ಲಿ ಉತ್ತರಾಖಂಡ ಹಿಡಿಯಾಗ ಒಂದು ಸ್ವಲ್ಪ ವಿಶೇಷ ಅದ. 120 800 ಚಮಿ 120 ಚಮಿ. ಇದು ತಪ್ಪು. 2ಕ್ಕೂ ಚದರಮಾನ ಬರ್ದಾನ, ಉತ್ತರ ತಪ್ಪು. 800 ಮೀಟರ್ 120 ಸುತ್ತಳತೆಯನ್ನ ಚದರಮಾನದಾಗ ಬರ್ದಾನ, ಇದಕ್ಕೂ ಉತ್ತರ ಹಾಕಬಾರ್ದು. ನೋಡ್ರಿ, ನಿಮಗೆ ನವೋದಯದಾಗ ಹೆಂಗೆ ಕನ್ಫ್ಯೂಸ್ ಮಾಡ್ತಾನ ಅನ್ನೋದು ಹೇಳ್ತಾನೆ ನಾನು ನಿಮಗೆ. ಅದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವು. ಇಲ್ಲಿ ನೋಡ್ರಿ, 120 ಮೀಟರ್ 800 ಚದರ ಮೀಟರ್ ಅದ. ಅದ ಮುಂದೆ ನೋಡೋದು. ಇವು ತಪ್ಪುಗಳನ್ನು ಮೊದಲ 4 ಉತ್ತರ ಹೆಂಗೆ ತಪ್ಪು ಕೊಟ್ಟಾನ ಅನ್ನೋದು ತಿಳಿಸ್ಲಿಕ್ಕತ್ತಾನ. ಉತ್ತರ ಮಾತ್ರ ಯಾವ್ದಾಗ್ತದ, ಮೊದಲು ಏನು ಕೇಳ್ಯಾನ, ಸುತ್ತಳತೆ ಕೇಳ್ಯಾನ, ಆಮೇಲೆ ಕ್ಷೇತ್ರಫಲ ಕೇಳ್ಯಾನ. ಮೊದಲು ಸುತ್ತಳತೆ, ಆಮೇಲೆ ಕ್ಷೇತ್ರಫಲ. ಉತ್ತರ ಸಂಖ್ಯೆ ಎ. ಆದ್ರೆ ಮುಂದಿನ ಉತ್ತರಗಳನ್ನು ಹೆಂಗೆ ಕೊಟ್ಟಾನ ಅನ್ನೋದು ತೋರಿಸ್ತಾನ. ಉತ್ತರ ಅಂತೂ ಎ ಹಾಕಿನ ಮುಗಿದು. ಆದ್ರೆ ಸಡನ್ನಾಗಿ ನೀವು ಏನು ಮಾಡ್ತೀರಿ ಗೊತ್ತದನು, 800 ಚಮಿ 120 ಚದರ ಮೀಟರ್ 2 ವಿಸ್ತೀರ್ಣದಾಗ ಬರ್ದಾನ, ಇದು ತಪ್ಪು. ಇದು 800 ಮೀಟರ್ 120 ಚದರ ವಿಸ್ತೀರ್ಣವನ್ನು ಮೀಟರ್ದಾಗ ಬರ್ದಾನ, ಸುತ್ತಳತೆಯನ್ನು ಚದರಮಾನದಾಗ ಬರ್ದಾನ. ಆಮೇಲೆ 800 ಚದರ ಮೀಟರ್ 120 ಮೀಟರ್ 2 ಉತ್ತರ ಕರೆಕ್ಟೇ ಒಯ್ಯು. ಇದು ನೋಡಿ, 800 ಚಮಿ ಅದ, 800 ಚಮಿ ಅದ, 120 ಮೀಟರ್ ಅದ, ಆದ್ರೆ ಈ 2ರೊಳಗೆ ಒಂದು ಯಾವ್ದು ಆಯ್ಕೆ ಮಾಡ್ಬೇಕಪ್ಪ ಅಂದ್ರೆ ನೀವು ಮೊದಲು ಕೇಳಿದವ ಸುತ್ತಳತೆ, ಇದು ಮೊದಲು ವಿಸ್ತೀರ್ಣದ. ಆದ್ದರಿಂದ ಇದು ತಪ್ಪು. ಉತ್ತರಗಳನ್ನು ಕಂಡುಹಿಡಿಯಾಗ ಎಲ್ಲಕ್ಕಿಂತಲೂ ಹೆಚ್ಚು ವಿಚಾರ ಮಾಡ್ತಕ್ಕಂಥ ವಿಷಯ ನವೋದಯದಾಗ. ಯಾಕಂದ್ರೆ ನೀವು ಕನ್ಫ್ಯೂಸ್ ಮಾಡಂಗೆ ಇಟ್ಟಿರ್ತಾನೆ ಹೆಸರುಗಳನ್ನು. ಲಟ್ನ 800 ಬಂದದ 120 ಅಂತ ಪಟ್ನ ಇದಕ್ಕೆ ಹಾಕಿದಿರಿ ಅಂದ್ರೆ ಇದಕ್ಕೆ ಹಾಕಿದ ಅವ್ನು ಪಾಸ್ ಮಾಡ್ತಾರೆ, ಇದಕ್ಕೆ ಹಾಕಿದ ಅವ್ನು ಹಿಂದಕ್ಕೆ ಸರಿಸ್ತಾರೆ. ಯಾಕಂದ್ರೆ ಅವ್ರು ಕೇಳಿದ ಮೊದಲು ಸುತ್ತಳತೆ ಅಂದಾರಂದ್ರೆ ಇದಕ್ಕೆ ಮೊದಲು ಸುತ್ತಳತೆ ಅದ, ವಿಸ್ತೀರ್ಣದ. ಇಲ್ಲಿ ಸುತ್ತಳತೆ ಅದ, ವಿಸ್ತೀರ್ಣ, ಕ್ಷೇತ್ರಫಲ ಅದ. ನೋಡಿ, ಇದು ಸುತ್ತಳತೆ, ಕ್ಷೇತ್ರಫಲ. ಮೊದಲು ಸುತ್ತಳತೆ ಅಂದ್ರೆ ನೀವು ಸುತ್ತಳತೆಗೇನೆ ಹುಡುಕಾಡ್ಬೇಕು ಆನ್ಸರನ್ನ. ಆಮೇಲೆ ಇದನ್ನ ಹಾಕಿದ್ರೆ ಇದು ಕರೆಕ್ಟ್. ಬಟ್ ಅಲ್ಲಿ ಏನಾಗ್ಯದ, ಮೊದಲ ಸುತ್ತಳತೆ ಕೇಳಿದ, ಮೊದಲು ಇಲ್ಲಿ ವಿಸ್ತೀರ್ಣ ಬಂದುಬಿಟ್ಟದ. ಆದ್ದರಿಂದ ಇದು ಉತ್ತರ ತಪ್ಪು. ಸರಿಯಾಗಿ ನವೋದಯದಾಗ ಗಡಿಬಿಡಿ ಮಾಡಬಾರ್ದು. ಗಣಿತ ಬಿಡಿಸೋದು ಅಷ್ಟೇ ಹುಷಾರು, ಉತ್ತರ ಆಯ್ಕೆ ಮಾಡೋದನ್ನು ಅಷ್ಟೇ ಹುಷಾರಿರ್ರಿ. 1 ಮಾರ್ಕ್ಸ್ದಾಗ
ಎಷ್ಟೋ 400 500 ಹಿಂದೆ ನಂಬರ್ ಸರಿತದ ನವೋದಯದಾಗ 8-9 ಸಾವಿರ ಅವಾಗ ಕೂಡ್ತಿದ್ದು ಹುಡುಗರು, ಈಗ 10 ಸಾವಿರ 12 ಸಾವಿರ ಆಗ್ಯಾವ. ತೊಗೊಳ್ದೆ 80 ಸೀಟ್. ಆ 80 ಸೀಟ್ ಉಳ್ಕಿದವ್ರು ಫೇಲ್. ಇದನ್ನು ಕಲೀರಿ, ನಿಮಗೆ ಮುಂದೆ ಭವಿಷ್ಯ ಭಾಳ ಅದ. ಬ್ಯಾಂಕ್ನ್ಯಾಗ ಪಾಸ್ ಆಗ್ತೀರಿ, CET ಪಾಸ್ ಆಗ್ತೀರಿ, ಇಂಜಿನಿಯರಿಂಗ್ ಆಗ್ತದೆ. ನವೋದಯದಲ್ಲ, ಹೊರಗಡೆನೂ ನಿಮ್ಮ ಭವಿಷ್ಯ ಉದ್ಧಾರ ಆಗ್ತದೆ. ಈ ಕೋಚಿಂಗ್ ತೊಗೊಳೋದ್ರಿಂದ ಎಲ್ಲರೂ ಇದರ ಬಗ್ಗೆ ಹೆಚ್ಚು ಕಾಳಜಿ ತೊಗೊರಿ, ಇದರ ಉಪಯೋಗ ತೊಗೊರಿ. ಸಬ್ಸ್ಕ್ರೈಬ್ ಆಗಿರಿ, ಶೇರ್ ಮಾಡ್ಕೊರಿ. ಎರಡನೇದಾಗಿ ಏನು, ಸಬ್ಸ್ಕ್ರೈಬ್ ಆಗಿರಿ, ವ್ಯೂವರ್ಸ್ ಹೆಚ್ಚು ನೋಡ್ರಿ, ಎಲ್ಲರೂ ನಿಮ್ಮ ಆತ್ಮೀಯರಿಗೆಲ್ಲ ಕಳಿಸ್ರಿ ಇವ್ರ ಲಿಂಕ್. ಥ್ಯಾಂಕ್ ಯು ಬೈ.